ಉತ್ತರಾಧಿಕಾರಿ ಭಾಗ 19. ಬಿಸಿಯಾಗಿದೆ, ತುಂಬ ಬಿಸಿಯಾಗಿದೆ. ಯಾಕೆ ಹೀಗೆ? ನನ್ನ ಕೈಯಲ್ಲಿ ತಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನ ಕೊನೆಯ ಪ್ರಜ್ಞೆಯನ್ನು ಎಳೆಯೊಂದಿಗೆ ಕೃಷ್ಣವೇಣಿ ನಡುಗುವ ಕೈಗಳಿಂದ ಲಿಫ್ಟ್ ಗುಂಡಿಗಳನ್ನು ಒತ್ತಿದ್ಲು. ಸ್ವಲ್ಪ ಸಮಯದ ನಂತರ ಲಿಫ್ಟ್ ಬಾಗಿಲುಗಳು ತೆರೆದುಕೊಂಡವು. ಅವಳು ಪ್ರಾಣಾಪಾಯದಿಂದ ಪಾರಾಗಲು ಒಳಗೆ ಹೆಜ್ಜೆಯನ್ನು ಹಾಕ್ತಿದ್ದಾಳೆ. ಅದೃಷ್ಟವಶಾತ್ ಆ ಕ್ಷಣದಲ್ಲಿ ಲಿಫ್ಟ್ ಒಳಗೆ ಅವಳು ಒಬ್ಬಳೇ ಇದ್ಲು. ಲಿಫ್ಟ್ ನಿಧಾನವಾಗಿ ಕೆಳಗೆ ಇಳಿಯುತ್ತಿದ್ದಂತೆ ಕೃಷ್ಣವೇಣಿ ಅದರ ಮೂಲೆಯಲ್ಲಿ ಕುಸಿದು ಬಿದ್ಲು. ವಿಷಕಾರಿ ಆ ಒಂದು ಉತ್ತೇಜಕ ಡ್ರಗ್ಸ್ನ ಪ್ರಭಾವದಿಂದ ಅವಳ ಮುಖ ಕೆಂಪೇರಿ ತುಂಬ ಕೆಟ್ಟದಾಗಿ ಭ್ರಮಿಸ್ತಾ ಇತ್ತು. ತೀವ್ರವಾಗಿ ಕಾದಿತ್ತು. ತುಟಿಗಳಿಂದಂತಹ ಹೊರಬರುತ್ತಿದ್ದಂತಹ ಸಣ್ಣ ನರಳಾಟವನ್ನು ನಿಯಂತ್ರಿಸಲು ಅವಳಿಗೆ ಕಷ್ಟ ಆಗ್ತಾ ಇತ್ತು. ಲಿಫ್ಟ್ 7ನೇ ಮಹಡಿಯಲ್ಲಿ ನಿಂತು ಬಾಗಿಲು ತೆರೆದುಕೊಳ್ಳುತ್ತೆ. ಒಬ್ಬ ಕಾಲೇಜು ಹುಡುಗ ಒಳಗೆ ಬರಲು ಹೆಜ್ಜೆ ಇಟ್ಟಾಗ ಕೃಷ್ಣವೇಣಿಯ ಆ ಭೀಕರ ಸ್ಥಿತಿಯನ್ನು ಕಾಣ್ತಾನೆ. ಅವನಿಗೆ ಸುಮಾರು 18 ಅಥವಾ 19 ವರ್ಷ ವಯಸ್ಸಿರಬಹುದು. ಮೇಡಮ್, ನೀವು ಚೆನ್ನಾಗಿದ್ದೀರಾ? ಕೃಷ್ಣವೇಣಿಯ ಸ್ಥಿತಿಯಲ್ಲಿ ಏನೋ ತೀವ್ರವಾದ ಅನಾಹುತವಾಗಿದೆ ಅಂತ ಅವನು ಗಮನಿಸ್ತಾನೆ. ಅವಳ ಕೆಂಪಾದ ಮುಖ ಮತ್ತು ಅಸಹಾಯಕತೆಯನ್ನು ನೋಡಿ ತೊದಲುತ್ತಾ ಕೇಳ್ತಾನೆ, ನಾನು ಚೆನ್ನಾಗಿದ್ದೇನೆ. ಕೃಷ್ಣವೇಣಿ ಕಷ್ಟಪಟ್ಟು ಉಸಿರೆಳೆದುಕೊಳ್ಳುತ್ತಾ ಹೇಳಿದ್ಲು. ನನ್ನಿಷ್ಟ, ನಿನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇನೆ, ಬನ್ನಿ. ಬಹುಶಃ ನನಗೆ ಹಾಗನ್ನಿಸ್ತಾ ಇದೆ. ಆ ಹುಡುಗನಿಗೆ ಬೇರೇನೂ ಯೋಚಿಸಲು ಸಮಯವೇ ಇರಲಿಲ್ಲ. ಮೊದಲು ಕೃಷ್ಣವೇಣಿಗೆ ನಡೆಯಲು ಸಹಾಯ ಮಾಡಬೇಕನ್ನಿಸ್ತು. ಆ ಸ್ಥಿತಿಯಲ್ಲಿ ಅವಳನ್ನು ಯಾರಾದರೂ ಕೆಟ್ಟದಾಗಿ ದುರುಪಯೋಗ ಪಡಿಸಿಕೊಳ್ಳಬಹುದೆಂಬ ಚಿಂತೆ ಅವನಿಗೆ ಅತೀವವಾಗಿ ಮೂಡಿತು. ಆದರೆ ಅವನು ಅವಳನ್ನು ಮುಟ್ಟುವ ಸಣ್ಣ ಪ್ರಯತ್ನ ಮಾಡುವ ಮೊದಲೇ ಇದ್ದಕ್ಕಿದ್ದಂತೆ ಪ್ರಚಂಡ ಬಲವೊಂದು ಅವನನ್ನು ಲಿಫ್ಟ್ನಿಂದ ಪಕ್ಕಕ್ಕೆ ತಳ್ಳಿತು. ಅವನ ಬೆನ್ನು ಲಿಫ್ಟ್ನ ಗೋಡೆಗೆ ಧಡ್ ಎಂಬ ಶಬ್ದದೊಂದಿಗೆ ಬಲವಾಗಿ ಡಿಕ್ಕಿ ಹೊಡಿತು. ಅವನು ನೋವಿನಿಂದ ತಲೆ ಎತ್ತಿ ನೋಡಿದಾಗ ಕಪ್ಪು ಬಣ್ಣದ ಸ್ಮಾರ್ಟ್ ಸೂಟ್ ಮತ್ತು ಐಷಾರಾಮಿ ಶೂ ಧರಿಸಿದಂತಹ ಅತ್ಯಂತ ಗಂಭೀರ ಹಾಗೂ ಆಕರ್ಷಕ ಅತ್ಯದ್ಭುತ ಮೂರ್ತಿಯೊಂದು ಕೃಷ್ಣವೇಣಿಯನ್ನ ತನ್ನ ಶಕ್ತಿಶಾಲಿ ತೋಳುಗಳಲ್ಲಿ ಪ್ರೀತಿಯಿಂದ ಭದ್ರವಾಗಿ ಎತ್ತಿಕೊಂಡಿತ್ತು. ಅವನೇ ವಿಷ್ಣುವರ್ಧನ್. ಅವನ ಹಿಂಭಾಗದಿಂದ ನೋಡಿದ್ರೂ ಅವನ ತೀವ್ರವಾದ ಎತ್ತರ, ಸುಂದರ ಭುಜಗಳು ಮತ್ತು ರಾಜಗಾಂಭೀರ್ಯ ತುಂಬ ಸ್ಪಷ್ಟವಾಗಿಯೇ ಕಾಣ್ತಾ ಇತ್ತು. ಅವನ ಇಡೀ ಶರೀರದಿಂದ ಅಪಾಯಕಾರಿ ಕೋಪದ ಜ್ವಾಲೆಗಳು ಹೊರಹೊಮ್ತಾ ಇದ್ವು. ಅವನ ಸುತ್ತಲಿನ ವಾತಾವರಣದಲ್ಲಿ ಒಂದು ರೀತಿಯ ಶೀತಲ ದುರಹಂಕಾರ ಕೂಡ ಇತ್ತು. ಯಾರಾದರೂ ಅವನ ವಸ್ತುವನ್ನು ಮುಟ್ಟಲು ಯತ್ನಿಸಿದ್ರೆ ಅವರನ್ನ ಜೀವಂತವಾಗಿ ಬಿಡೋದಿಲ್ಲ ಎಂಬ ಮೌನ ಸಂದೇಶ ಅದರಲ್ಲಿ ಇತ್ತು. ಇತ್ತ ಹೋಟೆಲ್ ಪ್ರವೇಶ ದ್ವಾರದ ಬಳಿ ಮೃಗದಂತಿದ್ದ ತಿರಾನ್ ಗಣೇಶ್ ಕೃಷ್ಣವೇಣಿಗಾಗಿ ಎಲ್ಲೆಡೆ ಕಣ್ಣಿಟ್ಟು ಹುಡುಕಾಡ್ತಾ ಇದ್ದ. ಆ ಪ್ರಬಲ ಡ್ರಗ್ ಸೇವಿಸಿದ ಹೆಣ್ಣು ಮಗಳು ಒಬ್ಬಂಟಿಯಾಗಿ ಬೇರೆಲ್ಲಿಗೆ ಹೊರಡೋಕ್ ಸಾಧ್ಯ? ಅವಳಿಗೆ ಆ ಚೈತನ್ಯ ಇಲ್ಲ. ಅವಳೇನಾದರೂ ನನ್ನೊಂದಿಗೆ ಮಲಗಿದ್ರೆ ನನಗೆ ಖಂಡಿತ 10,000 ಹಣ, ಆ ರೋಗ ಅವಳಿಗೆ ತಗುಲುವಂತೆ ಮಾಡಿದರೆ ಇನ್ನೊಂದು 10,000 ಬೋನಸ್ಸು, ಒಟ್ಟು 20,000. ಎಂತಹ ಜಾಕ್ಪಾಟ್ ಒಂದೇ ದಿನಕ್ಕೆ! ಆ ಕೆಟ್ಟ ಯೋಚನೆಗಳೇ ಅವನ ಮನಸ್ಸಿನಲ್ಲಿ ಓಡಾಡ್ತಿದ್ದಾಗ ತಿರಾನ್ಗೆ ಒಂದು ಆಸೆಯ ಉದ್ರೇಕ ಹೆಚ್ಚಾಗ್ತಿತ್ತು. ತನ್ನ ತಂಗಿಯನ್ನೇ ಹರಾಜು ಹಾಕಿದ್ದ ಮಾಯಾ ಮತ್ತು ಆ ಮೃಗ ತಿರಾನ್ ಸೇರಿ ಎಣೆದಿದ್ದ ಸೈತಾನಿ ಜಾಲ ಈಗ ವಿಷ್ಣುವರ್ಧನ್ ಸಿಂಹದಂತಹ ಕೋಪಕ್ಕೆ ಸಿಲುಕುವ ಸಮಯ ಬಂದಿತ್ತು. ಕೃಷ್ಣವೇಣಿ ಯಾತನೆಯಿಂದ ಹುಬ್ಬುಗಳನ್ನು ಸುಕ್ಕುಗಟ್ಟಿದ್ಲು. ನನ್ನ ಪಕ್ಕದಲ್ಲಿ ಇರಬೇಡ ಅಂತ ಕಷ್ಟಪಟ್ಟು ಪಿಸುಗುಟ್ಟಿದ್ಲು. ಆ ಒಂದು ಉತ್ತೇಜಕ ವಿಷದ ಪ್ರಭಾವವನ್ನು ನಿಯಂತ್ರಿಸುವುದು ಅವಳಿಗೆ ತೀರಾ ಅಸಾಧ್ಯವಾಗಿತ್ತು. ವಿಶಾಲವಾದ ಭೀಕರ ಸಾಗರದಲ್ಲಿ ತೇಲುತ್ತಾ ಅಲೆಗಳ ನಡುವೆ ಅತ್ತಿಂದಿತ್ತ ಸಿಲುಕಿ ಒದ್ದಾಡುತ್ತಿರುವಂತೆ ಅವಳಿಗೆ ತೀರಾ ಭಾಸವಾಯಿತಾಯಿತು. ಆ ಕ್ಷಣದಲ್ಲಿ ತನಗೆ ಆಸರೆಯಾಗಲು ಒಂದು ಭದ್ರವಾದ ಕಲ್ಲಿನ ಗೋಡೆ ಬೇಕೇ ಬೇಕಿತ್ತು. ತನ್ನೆದುರು ನಿಂತಿದ್ದ ಆ ಹುಡುಗನನ್ನ ನೋಡಿದಾಗ ಅವಳ ಅಂತಃಪ್ರಜ್ಞೆಯೇ ಅವನೇ ಆಸರೆ ಎಂದು ಬೊಬ್ಬೆ ಹೊಡಿತಾ ಇತ್ತು. ಆ ಹುಡುಗಿಯ ಉತ್ಕಟ ಹಾಗೂ ಕಾತರದ ನೋಟ ಆ ಕಾಲೇಜು ಹುಡುಗನ ಮುಖವನ್ನ ಒಂದು ಕ್ಷಣ ಅರಳಿಸಿತ್ತು. ಅವಳು ಅತ್ಯಂತ ಸುಂದರಿ, ಮುಗ್ಧೆ ಮತ್ತು ಸ್ತ್ರೀ ಸಹಜ ಒಂದು ಮೋಡಿಯನ್ನ ಹೊರಸೂಸುತ್ತಿದ್ಲು. ಅವಳನ್ನು ಮುಟ್ಟುವ ಧೈರ್ಯ ಮಾತ್ರ ಅವನಿಗಿರಲಿಲ್ಲ. ಆ ಕಡೆ, ಮೇಡಮ್, ನಾನು ನಿಮ್ಮನ್ನು ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಹೋಗ್ಲೇ ಎಂದು ಅವನು ದಯೆಯಿಂದ ಕೇಳ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ದಯೆ ಇತ್ತೇ ಅಥವಾ ಅವಳನ್ನು ಮುಟ್ಟುವ ತವಕವಿತ್ತೋ ಗೊತ್ತಿಲ್ಲ. ನೀವು ಅತಿಯಾದ ನೋವಿನಿಂದ ಬಳಲುತ್ತಿರುವಂತೆ ಕಾಣ್ತಿದ್ದೀರಿ. ಕೃಷ್ಣವೇಣಿಯ ಮನಸ್ಸಿನಲ್ಲಿ ಅವಳ ಪ್ರವೃತ್ತಿಗಳು ಮತ್ತು ಬುದ್ಧಿಶಕ್ತಿಯ ನಡುವೆ ಭೀಕರ ರಣರಂಗವೇ ಏರ್ಪಡ್ತಾ ಇತ್ತು.
ಆ ಹುಡುಗನನ್ನು ಹಪ್ಪಿಕೊಳ್ಬೇಕು ಅಂತ ಅವಳ ಪ್ರವೃತ್ತಿಗಳು ತುಡಿತಿದ್ವು. ಅವನು ಪುರುಷ ಎಂಬ ಒಂದೇ ಕಾರಣಕ್ಕೆ ಅವನಿಗೆ ಹತ್ತಿರವಾಗಬೇಕೆಂಬ ಆಸೆ ಬಲವಾಗ್ತಿತ್ತು. ಆದರೆ ಅವಳ ಬುದ್ಧಿ ಮಾತು ಹತ್ತಿರ ಹೋಗಬೇಡ, ಇದು ಕೇವಲ ದುಷ್ಟರು ಕೊಟ್ಟ ಅರವಳಿಕೆ ವಿಷದ ಪರಿಣಾಮ ಅಂತ ಬಹಳವಾಗಿ ಎಚ್ಚರಿಸ್ತಿತ್ತು. ಅಷ್ಟರಲ್ಲಿ ಲಿಫ್ಟ್ ಮೊದಲ ಮಹಡಿಗೆ ತಲುಪಿ ನಿಂತಿತ್ತು. ಬಾಗಿಲುಗಳು ತಟ್ಟನೆ ತೆರೆದುಕೊಂಡಾಗ ಹೊರಗೆ ನಿಂತಿದ್ದಂತಹ ಬೃಹತ್ ಆಕೃತಿಯೊಂದು ಕಪ್ಪು ನೆರಳು ಒಳಗಿದ್ದವರ ಮೇಲೆ ಬಿದ್ದಿತ್ತು. ಇತ್ತ ಹೋಟೆಲ್ ಲಾಬಿಯಲ್ಲಿ ತಿರಾನ್ಗೆ ಪ್ರಾಣವೇ ಹೋದಂತಾಗಿ ಆ ಸುಂದರ ಹುಡುಗಿಯನ್ನ ತನ್ನ ಕೈಯಿಂದ ಜಾರಿ ಬೀಳಲು ಬಿಟ್ರೆ ಮುಂದಿನ ಇಡೀ ತಿಂಗಳು ಅವನಿಗೆ ಮೋಜು ಮಸ್ತಿ ಮಾಡಲು ದುಡ್ಡು ಸಿಗ್ತಾ ಇರಲಿಲ್ಲ. ತಕ್ಷಣವೇ ಸ್ವಾಗತ ಕೌಂಟರ್ಗೆ ಓಡ್ ಹೋಗಿ ಲಿಫ್ಟ್ನಿಂದ ಒಬ್ಬ ಹುಡುಗಿ ಹೊರಬರುವುದನ್ನು ನೀವು ಯಾರಾದರೂ ನೋಡಿದ್ರಾ ಅಂತ ಪ್ರತಿಯೊಬ್ಬರನ್ನು ಕೇಳೋಕೆ ಶುರು ಮಾಡ್ತಾನೆ. ಸರ್, ಯಾವ ರೀತಿಯ ಹುಡುಗಿ ಸರ್, ಎಲ್ಲಿದ್ಲು ಅಂತ ಸ್ವಾಗತಕಾರಳು ಅನುಮಾನದಿಂದ ಪ್ರಶ್ನೆ ಮಾಡಿದ್ಲು. ಅದು ಸ್ವಲ್ಪ ಹೆಚ್ಚು ಕುಡಿದಿದ್ದಾಳೆ ಅನ್ಸುತ್ತೆ. ಅವಳು ತುಂಬ ಕುಡಿದು ಅಸ್ವಸ್ಥಳಾಗಿದ್ದಾಳೆ. ಅದಕ್ಕೆ ತಲೆ ತೂರಾಡಿಸ್ತಿರ್ತಾಳೆ. ಏನಾದರೂ ಅಪಾಯ ಮಾಡಿಕೊಂಡ್ರೆ ಇಡೀ ದೇಹ ಬಿಸಿಯಾಗಿ ಕೆಂಪಾಗಿದೆ. ಅನುಮಾನ ಬಾರದಂತೆ ತಿರಾನ್ ಚಾಣದತೆಯಿಂದ ವಿವರಣೆಯನ್ನು ನೀಡೋಕ್ಕೆ ಶುರು ಮಾಡ್ಕೊಳ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದಿರುವಂತಹ ವಿಷ್ಣುವರ್ಧನ್ ತಿರಾನ್ ಆಡ್ತಿದ್ದ ಮಾತುಗಳನ್ನು ಕೇಳಿ ತಿರುಗಿ ಅವನನ್ನೇ ತನ್ನ ಕ್ರೂರವಾದ ಕಣ್ಣುಗಳಿಂದ ದಿಟ್ಟಿಸಿ ನೋಡ್ತಾನೆ. ಸ್ವಾಗತಕಾರರು ಕ್ಷಮಿಸಿ, ನಾವು ಅಂತಹ ಯಾರನ್ನೂ ಕೂಡ ನೋಡಲಿಲ್ಲ ಸರ್ ಇಲ್ಲಿ ಅಂತ ಹೇಳ್ತಾರೆ. ತಿರಾನ್ ಅವರಿಗೆ ಧನ್ಯವಾದ ಹೇಳಿ ಮತ್ತೆ ಲಿಫ್ಟ್ ಬಳಿ ಕಾಯೋಕ್ಕೆ ಶುರು ಮಾಡ್ತಾನೆ. ಅವಳು ಇನ್ನೂ ಕೆಳಗೆ ಬಂದಿಲ್ವೇ? ಬಹುಶಃ ವಾಶ್ರೂಮ್ನಲ್ಲಿ ಎಲ್ಲೂ ಅಡಕೊಂಡು ಕೂತಿರ್ಬೇಕು. ಇದು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಾ ಅವಳನ್ನು ಹುಡುಕಲು ಮತ್ತೆ ಮಹಡಿಯ ಕಡೆಗೆ ಓಡ್ ಹೋಗ್ತಾನೆ. ಅವನು ಒಮ್ಮೆ ವಿಷ್ಣುವರ್ಧನ ಬೆನ್ನನ್ನು ನೋಡಿದ್ರು ಕೂಡ ಅವನೇ ಸದ್ಯ ಕೃಷ್ಣವೇಣಿಯನ್ನು ಎತ್ಕೊಂಡು ಹೋಗ್ತಿದ್ದಾನೆ ಎಂಬುದು ಆ ಮೃಗ ತಿರಾನ್ಗೆ ತಿಳಿಲೇ ಇಲ್ಲ. ವಿಷ್ಣುವರ್ಧನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಕೃಷ್ಣವೇಣಿಯನ್ನು ತನ್ನ ತೋಳುಗಳಲ್ಲಿ ಭದ್ರವಾಗಿ ಎತ್ಕೊಂಡು ತನ್ನ ಖಾಸಗಿ ರೂಮ್ನತ್ತ ಹೆಜ್ಜೆ ಹಾಕೋಕೆ ಶುರು ಮಾಡ್ಕೊಳ್ತಾನೆ. ಕೃಷ್ಣವೇಣಿಯ ಕಾದ ಮೈಬಣ್ಣ ಮತ್ತು ನರಳಾಟವನ್ನು ಕಂಡ ಅವನ ಹೃದಯ ಆಕ್ರೋಶದಿಂದ ಮಿಡಿಯೋಕೆ ಶುರು ಮಾಡುತ್ತೆ. ಈ ಸಂಚಿನ ಹಿಂದಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಅವನು ನಿರ್ಧರಿಸ್ತಾನೆ. ಅವಳು ಏನು ಧರಿಸಿದ್ದಾಳೆ ಅಥವಾ ಅವಳು ಹೇಗಿದ್ದಾಳೆ ಎಂಬುದು ತಿರನ್ಗೆ ಪೂರ್ಣವಾಗೇನು ತಿಳಿದಿರಲಿಲ್ಲ. ಯಾಕಂದರೆ ಅವನು ಸರಿಯಾಗಿ ಆಕೆಯನ್ನು ನೋಡೇ ಇರಲಿಲ್ಲ. ಅದಕ್ಕಾಗಿಯೇ ಆ ವಿಷ್ಣುವರ್ಧನು ತನ್ನ ತೋಳುಗಳಲ್ಲಿ ಒತ್ತೊಯ್ತಿದ್ದ ಮಹಿಳೆಯನ್ನು ಹತ್ತಿರದಿಂದ ನೋಡುವ ಧೈರ್ಯ ಅವನಿಗೆ ಬರಲೂ ಇಲ್ಲ. ಅವನ ಆ ಕಡೆ ನೋಡಲೂ ಇಲ್ಲ. ವಿಷ್ಣುವರ್ಧನ್ ಮುಖವು ತೀಕ್ಷ್ಣವಾಗಿ ಕಲ್ಲಿನಲ್ಲಿ ಕೆತ್ತಿದ ಕಠಿಣವಾಗಿತ್ತು. ತಿರನ್ಗೆ ಒಂದು ನೋಟದಲ್ಲಿ ಅವನು ಸಾಮಾನ್ಯ ಮನುಷ್ಯನಲ್ಲ, ಅವನು ತುಂಬ ಫೇಮಸ್ ಆಗಿರೋನು ಅಥವಾ ಶ್ರೀಮಂತ ವ್ಯಕ್ತಿ ಎಂಬುದು ಅರ್ಥವಾಗಿತ್ತು. ಅವನಂತಹ ಸಣ್ಣ ಪುಟ್ಟ ಗೂಂಡಾಗಳು ಅಂತಹ ಪ್ರಭಾವಿ ಶಕ್ತಿಗಳೊಂದಿಗೆ ಗಲಾಟೆ ಮಾಡೋಕ್ಕಾಗಲಿ ಅವರ ಹತ್ರ ಸುಳಿಯೋಕ್ಕಾಗಲಿ ಹೋದರೆ ಜೀವಂತವಾಗಿ ಉಳಿಯಲು ಸಾಧ್ಯವೇ ಇರಲಿಲ್ಲ. ಹೋಟೆಲ್ ಪ್ರವೇಶ ದ್ವಾರದಲ್ಲಿ ಕಪ್ಪು ಬಣ್ಣದ ಐಷಾರಾಮಿ ಕಾರೊಂದು ನಿಂತಿತ್ತು. ಕಾರಿನೊಳಗೆ ವಿಷ್ಣುವರ್ಧನ್ ನಂಬಿಕಸ್ಥ ಸಹಾಯಕ ಕಾಯ್ತಾ ಇದ್ದ. ಆದರೆ ವಿಷ್ಣು ಕೃಷ್ಣವೇಣಿಯನ್ನು ಕಾರ್ನೊಳಗೆ ಕರೆದುಕೊಂಡು ಹೋಗಲಿಲ್ಲ. ಆ ಕ್ಷಣದಲ್ಲಿ ಅವಳು ಸಂಪೂರ್ಣವಾಗಿ ಅವನ ಬಲವಾದ ತೋಳುಗಳಿಗೆ ಹೊರಕೊಂಡ್ಬಿಟ್ಟಿದ್ದಾಳೆ. ಅತ್ಯಂತ ಮೃದುವಾಗಿ ತಡೆಯಲಾಗದ ಒಂದು ಸಣ್ಣ ಬೆಕ್ಕಿನ ಮರಿತರ ಅವಳು ಅವನಿಗೆ ಅಂಟುಕೊಳ್ತಾನೆ ಇದ್ದಾಳೆ. ಅವಳ ಬಿಸಿ ಉಸಿರು ಅವನ ಇಡೀ ಶರೀರವನ್ನು ಕಾಯಿಸ್ತಿತ್ತು. ಕೃಷ್ಣವೇಣಿಯನ್ನು ಈ ಒಂದು ಉತ್ತೇಜಕ ಸ್ಥಿತಿಯಲ್ಲಿ ಬೇರೆ ಯಾರೂ ನೋಡಲೇಬಾರ್ದು. ಆ ರೀತಿ ಏನಾದರೂ ನೋಡಿದ್ರೆ ಖಂಡಿತ ತಪ್ಪಾಗುತ್ತೆ. ಅದು ತನ್ನ ಅತ್ಯಂತ ಆಪ್ತ ಅಜಯ್ ಆಗಿದ್ರೂ ಸಹ. ಹೋಟೆಲ್ನಿಂದ ಹೊರಬಂದ ನಂತರ ವಿಷ್ಣುಗೆ ಆ ದುಷ್ಕೃತ್ಯವನ್ನು ಮಾಡಿ ಒಳಗಾದಂತಹ ತನ್ನ ಪ್ರೀತಿಯ ಹೆಣ್ಣನ್ನು ತಕ್ಷಣವೇ ಸಂಪೂರ್ಣ ಏಕಾಂತವಿರುವ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವುದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹೋಟೆಲ್ ಪಕ್ಕದಲ್ಲೇ ಒಂದು ಬೃಹತ್ ಪೇರಿಸ್ ವೀಲ್ ಇತ್ತು. ಅದು ಕೇವಲ ಅಲಂಕಾರಿಕ ವಸ್ತುವಾಗಿದ್ದು ಸಾರ್ವಜನಿಕರ ಮನರಂಜನೆಗಾಗಿ ಮುಕ್ತವಾಗಿರಲಿಲ್ಲ. ಆ ಇಡೀ ಜೈಂಟ್ ವೀಲು ಆ ಒಬ್ಬ ವ್ಯಕ್ತಿಯ ಕಾರ್ಪೊರೇಷನ್ಗೆ ಸೇರಿದಂತಹ ಅವನ ಖಾಸಗಿ ಒಡೆತನಕ್ಕೆ ಸೇರಿದ ಒಂದು ಸ್ಥಳ. ಕೃಷ್ಣವೇಣಿಯನ್ನು ಎತ್ಕೊಂಡು ನೇರವಾಗಿ ಆ ಜೈಂಟ್ ವೀಲ್ನತ್ತ ಹೆಜ್ಜೆ ಹಾಕ್ತಾನೆ. ಆ ಬೃಹತ್ ಜೈಂಟ್ ವೀಲನ್ನು ಆಪರೇಟ್ ಮಾಡಿ ಬಾಗಿಲು ತೆರೆಯಲು ಖಾಸಗಿ ಪಾಸ್ವರ್ಡ್ ಕೂಡ ಅಗತ್ಯವಿತ್ತು. ಕೃಷ್ಣವೇಣಿ ವಿಷದ ತೀವ್ರತೆಗೆ ತಾಳಲಾರದೆ ಅವನ ತೋಳುಗಳಲ್ಲೇ ತೀವ್ರವಾಗಿ ನಡುಕ್ತಾ ಇದ್ಲು. ಅವಳನ್ನು ಪ್ರೀತಿಯಿಂದ ಭದ್ರವಾಗಿ ಹಿಡಿದುಕೊಂಡೇ ವಿಷ್ಣು ಅಜಯ್ನ ನಂಬರ್ಗೆ ಕರೆ ಮಾಡ್ತಾನೆ. ತನ್ನ ಎದೆಯ ಮೇಲೆ ನರಳುತ್ತಾ ಅಳುತ್ತಿದ್ದ ಕೃಷ್ಣವೇಣಿಯನ್ನು ನೋಡುತ್ತಾ, ಆ ಜೈಂಟ್ ವೀಲ್ನ ಪಾಸ್ವರ್ಡ್ ಏನು ಎಂದು ಗಂಭೀರ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾನೆ. ಜೈಂಟ್ ವೀಲ್ ಪಾಸ್ವರ್ಡ್ ಸರ್. ಅಜಯ್ ತೀವ್ರ ಗೊಂದಲಕ್ಕೊಳಗಾಗ್ತಾನೆ. ಆದರೆ
ಅವನ ಆ ಒಂದು ಕಠಿಣ ಧ್ವನಿಯನ್ನ ಕೇಳಿದ ತಕ್ಷಣ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳುವಂತಹ ಧೈರ್ಯ ಮಾಡಕ್ಕೆ ಹೋಗ್ಲಿಲ್ಲ. ಸರ್ ಸರ್ ಪಾಸ್ವರ್ಡ್ 49270166 ಅಂತ ತಕ್ಷಣವೇ ಹೇಳ್ಬಿಡ್ತಾನೆ. ಸರಿ ಸರಿ, ನಾನು ಸ್ವಲ್ಪ ಹೊತ್ತು ಇಲ್ಲಿ ಯಾರು ಬರಲಾರದ ಸ್ಥಳಕ್ಕೆ ಹೋಗ್ತಿದ್ದಾನೆ. ನೀನು ತಕ್ಷಣ ಹೋಟೆಲ್ ಒಳಗೋಗಿ ಕೃಷ್ಣವೇಣಿ, ರವಿ ಮತ್ತು ಉಳಿದವರೆಲ್ಲರೂ ಇವತ್ತು ಯಾರ ಜೊತೆ ಮಾತನಾಡಿದ್ದಾರೆ, ಏನೇನು ನಡೆದಿದೆ ಅಂತ ಪೂರ್ತಿಯಾಗಿ ತಿಳಿದುಕೋ. ಅವಳಿಗೆ ಯಾರೋ ಬಲವಾಗಿ ಅರವಳಿಕೆ ಒಂದು ಉತ್ತೇಜಕ ಡ್ರಗ್ ಅನ್ನ ಕೊಟ್ಟಿದ್ದಾರೆ. ನನಗೆ ಇದರ ಹಿಂದಿರುವ ಪ್ರತಿಯೊಬ್ಬರ ಸಂಪೂರ್ಣ ಸತ್ಯ ತಿಳಿಯಬೇಕು. ಇದರ ಹಿಂದೆ ಯಾರ್ಯಾರ ಕೈಗಳಿದೆ ಅನ್ನೋದು ನನಗೆ ತಕ್ಷಣ ಮಾಹಿತಿ ಬೇಕು. ಇನ್ 2 hours ಅಂತ ಆಜ್ಞಾಪಿಸ್ತಾನೆ. ತಟ್ಟನೆ ಕರಿಯನ್ನ ಕಡಿತಗೊಳಿಸ್ತಾನೆ. ಅವನ ಮುಖ ಮಂಜುಗಡ್ಡೆಯಷ್ಟೇ ತಣ್ಣಗಾಗಿ ಕ್ರೂರವಾಗಿತ್ತು. ಕೃಷ್ಣವೇಣಿಗೆ ಸ್ವತಃವಾಗಿ ನಿಲ್ಲಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಅವಳಿಗಂತೂ ಕೈಯಲ್ಲಿ ಮೈಯಲ್ಲಿ ಸ್ವಲ್ಪವೂ ಶಕ್ತಿ ಇಲ್ಲದ ಹಾಗೆ ತೀರಾ ಸುಸ್ತಾಗಿದ್ದಾಳೆ. ಅವನ ಶರೀರದ ತಂಪನ್ನ ಹೀರಿಕೊಳ್ಳುವವಳಂತೆ ಅವಳು ಅವನ ದೃಢವಾದ ಎದೆಗೆ ಮತ್ತಷ್ಟು ಹತ್ತಿರವಾಗಿ ಹೊರಕೊಂಡ್ಳು. ಆ ಹಿತಕರವಾದ ಭಾವನೆಯಲ್ಲಿ ತೇಲುತ್ತಾ ಅವಳು ಸಿಹಿಯಾಗಿ ನಿಟ್ಟುಸಿರು ಬಿಟ್ಲು. ನನ್ನನ್ನು ಅಪ್ಪಿಕೊಳ್ಳಿ ವಿಷ್ಣು ಪ್ಲೀಸ್ ಅಂತ ಅವಳು ಪ್ರಜ್ಞೆಯಿಂದ ಅವನ ಹೆಸರನ್ನ ಹಿಡಿದು ಕರೆದ್ಲು. ನರಳುತ್ತಲೇ ಅವಳು ಅವನ ಸನಿಹವನ್ನ ಪರೀಕ್ಷಿಸ್ತಿದ್ಲು. ವಿಷ್ಣು ಆಳವಾದ ಕಣ್ಣುಗಳಲ್ಲಿ ಆಸೆ ಮತ್ತು ತೀವ್ರ ಪ್ರೀತಿಯಿಂದ ಕಪ್ಪಾಗುತ್ತಾ ಹೋದವು. ಅವನು ನಿಧಾನವಾಗಿ ಅವಳ ಬಿಸಿಯಾದ ಕೆನ್ನೆಯನ್ನ ತನ್ನ ಬೆರಳುಗಳಿಂದ ಹಿಡಿತಾನೆ. ಅವನು ಅವಳ ಪುಟ್ಟ ಮುಖವನ್ನ ತನ್ನ ಕೈಗೆತ್ಕೊಳ್ತಾನೆ. ಅದು ಅವನ ಒಂದು ಅಂಗೈಯಷ್ಟೇ ಇತ್ತು. ಅವನ ಉರಿಯುತ್ತಿರುವ ತೀಕ್ಷ್ಣ ನೋಟವು ಅವಳ ಸುಂದರವಾದ ಆದರೆ ತಳಮಳಿಸ್ತಿದ್ದ ಕಣ್ಣುಗಳನ್ನ ಆಳವಾಗಿ ದಿಟ್ಟಿಸಿತ್ತು. ನಾನು ನಾನು ಯಾರೆಂದು ನಿನಗೆ ಅರಿವಿದೆಯೇ ಎಂದು ಕಠಿಣವಾಗಿ ಕೇಳ್ತಾನೆ. ನೀನು ನೀನು ಕೃಷ್ಣವೇಣಿಗೆ ಏನನ್ನು ಹೇಳಲು ಸಾಧ್ಯವೇ ಆಗಲಿಲ್ಲ. ಆ ಉತ್ತೇಜಕ ಮದ್ದು ಅವಳನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಅವಳ ಸ್ವಾಭಾವಿಕ ಪ್ರಜ್ಞೆಯನ್ನ ಕಳೆದುಕೊಳ್ಳುವ ಹಾಗೆ ಅಳಿಸಿ ಹಾಕೋ ಹಾಗೆ ಮಾಡಿಬಿಟ್ಟಿತ್ತು. ಆ ಕ್ಷಣದಲ್ಲಿ ಅವಳು ಆ ಬಯಕೆಯ ಬಿಗಿಮುಷ್ಟಿಯಲ್ಲಿ ಸಿಲುಕಿ ನರಳುತ್ತಿದ್ಲೇ ಹೊರತು ಅವಳಿಗೆ ಮುಂದಿನ ಪರಿಣಾಮಗಳಾಗ್ಲಿ ತಾನು ಏನನ್ನು ಮಾಡಲು ಹೊರಟಿದ್ದೀನಿ ಅನ್ನೋ ಜ್ಞಾನವಾಗ್ಲಿ ಇರಲಿಲ್ಲ. ನನಗೆ ಬೇಕು, ದಯವಿಟ್ಟು ಅವಳು ತನ್ನ ನಿಯಂತ್ರಣ ಕಳೆದುಕೊಂಡು ಅವನ ಪಾದಗಳಿಗೆ ಬೀಳುವಷ್ಟರ ಮಟ್ಟಿಗೆ ಬೇಡಿಕೊಳ್ತಾ ಇದ್ಲು. ವಿಷ್ಣುವರ್ಧನ್ ತನ್ನ ದೈಹಿಕ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಪ್ರಯತ್ನ ಪಡ್ತಾ ಇದ್ದನು. ಆದ್ರೆ ಅವಳು ಬೆಕ್ಕಿನ ಮರಿಯಂತೆ ಅವನೊಡೆ ಗುಣುಗುತ್ತಲೇ ಇದ್ಲು. ಆತ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದನ್ನ ಕಂಡು ತನ್ನ ಆಸೆಯನ್ನ ತಡೆಯಲಾಗದ ಕೃಷ್ಣವೇಣಿ ತನ್ನ ಕಾಲ್ಬೆರಳುಗಳ ಮೇಲೆ ನಿಂತು ಕಷ್ಟಪಟ್ಟು ಅವನ ದೇಹಕ್ಕೆ ಒರಗಿ ನಿಂತಿದ್ಲು. ಅವನ ಕಿವಿಯ ಬಳಿ ಉಸಿರುಗಟ್ಟುತ್ತಾ ನನಗೆ ತುಂಬ ವಿಚಿತ್ರವೆನ್ನಿಸ್ತಿದೆ. ನನಗೆ ತುಂಬ ಬಾಯಾರಿಕೆ ಕೂಡ ಆಗ್ತಾ ಇದೆ. ನನಗೆ ಏನನ್ನಾದರೂ ಬೇಕು ಅಂತ ನರಳುತ್ತಾ ಇದ್ದಾಳೆ. ವಿಷ್ಣುವರ್ಧನ್ ಎಡಗೈ ಅವಳ ತೆಳ್ಳಗಿನ ಬಳುಕುವ ಸೊಂಟದ ಸುತ್ತ ಬಿಗಿಯಾಗಿ ಸುತ್ತಕೊಂಡಿತ್ತು. ಅವನು ಅರಿವಿಲ್ಲದಂತೆಯೇ ಅವಳನ್ನ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ತಾನೆ. ತನ್ನ ತುಟಿಗಳನ್ನ ಕಚ್ಚಿಕೊಳ್ಳುತ್ತಾ ತನ್ನ ಉದ್ರೇಕವನ್ನ ಹತ್ತಿಕ್ಕುವಾಗ ಅವನ ಗಂಟಲು ಮೋಹಕವಾಗಿ ನರಳೋಕೆ ಶುರು ಮಾಡುತ್ತೆ, ಏರಿಳಿತಗೊಳ್ಳುತ್ತೆ. ಅವನು ಕರ್ಕಶವಾದ ತೀವ್ರವಾದ ಧ್ವನಿಯಲ್ಲಿ ಕೇಳ್ತಾನೆ, ನಿನಗೆ ಏನು ಬೇಕು ಕೃಷ್ಣವೇಣಿ? ನೀನು? ಆ ಪುರುಷನ ಧ್ವನಿ ಹಾಗೂ ಅವಳ ಮೈಮೇಲಿದ್ದ ಅವನ ಬೃಹತ್ ಬಲವಾದ ಕೈಗಳ ಸ್ಪರ್ಶ ಕೃಷ್ಣವೇಣಿಯ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿರುತ್ತೆ. ಅವನ ಧ್ವನಿ ಮತ್ತು ದೇಹದ ಸ್ಪರ್ಶವು ಅವಳೊಳಗೆ ಹಿಂದೆಂದೂ ಕಂಡರಿಯದ ಸಂಪೂರ್ಣವಾದ ವಿಭಿನ್ನವಾದ ಭಾವನೆಗಳ ಸುಂಟರ ಗಾಳಿಯನ್ನೇ ಎಬ್ಬಿಸಿ ಬಿಡುತ್ತೆ. ಅವಳ ಪುಟ್ಟ ಕೈಗಳು ಅವನ ಅಂಗಿಯ ಮೇಲಿಂದಲೇ ಅವನ ದೃಢವಾದ ಎದೆಯನ್ನು ಸವರಿದವು. ಅವಳ ಸಿಹಿ ಮೃದುವಾದ ತುಟಿಗಳು ಅವನ ಕುತ್ತಿಗೆಗೆ ತೀವ್ರವಾಗಿ ಒತ್ತಿಕೊಂಡವು ಮತ್ತು ಅವಳು ಆತನ ಕುತ್ತಿಗೆಯನ್ನು ಮೆಲ್ಲನೆ ಚುಂಬಿಸೋಕೆ ಶುರು ಮಾಡಿದ್ಲು. ಅದನ್ನು ನಿರೀಕ್ಷಿಸದ ಆ ಶಕ್ತಿಶಾಲಿ ಮನುಷ್ಯನ ಕುತ್ತಿಗೆಯ ನರಗಳು ಇದ್ದಕ್ಕಿದ್ದಂತೆ ಬಿಗಿಯಾಗಿ ಹೋದವು. ವಿಷ್ಣುವರ್ಧನ್ನ ಸಂಯಮದ ಕಟ್ಟೆ ಹೊಡೆಯುವ ಅಂತಿಮ ಘಟ್ಟ ತಲುಪಿತ್ತು. ಆ ಕ್ಷಣದಲ್ಲಿ ವಿಷ್ಣುವರ್ಧನ್ ಹೃದಯ ಮತ್ತು ಇಡೀ ದೇಹವು ಒಮ್ಮೆಲೆ ನಡುಗೋಕೆ ಶುರುವಾಯಿತು. ಅವನ ರಕ್ತನಾಳಗಳಲ್ಲಿ ಹರಿಯುತ್ತಿದ್ದಂತಹ ಅತೀವ್ರವಾದ ಉದ್ರೇಕದ ಪರಿಚಿತ ಭಾವನೆಯು ಅವನ ಸಮಸ್ತ ಶಕ್ತಿಯನ್ನ ತಲೆಗೆ ಏರಿಸುವಂತೆ ಭಾಸವಾಯಿತು. ಅವನ ಉಸಿರಾಟವು ನಿಧಾನವಾಗಿ ವೇಗಗೊಂಡು ಕಠಿಣವಾಯಿತು. ಕೃಷ್ಣವೇಣಿಯ ಆ ಸಿಹಿ ಸೌಂದರ್ಯ ಮತ್ತು ಕಾಂತಿ ಯಾವಾಗಲೂ ಕೂಡ ಅವನ ಗಮನವನ್ನು ಸೆಳೀತಾನೇ ಇತ್ತು. ಆದರೆ ಇಂದಿನ ಈ ರೂಪ ಅವನ ನಿಯಂತ್ರಣವನ್ನೇ ಪರೀಕ್ಷಿಸುವಂತಹ ಮಹಾಯುದ್ಧವಾಗಿತ್ತು. ಮುಂದಿನ ಕ್ಷಣದಲ್ಲಿ ಕೃಷ್ಣವೇಣಿಯ ಕಾಲುಗಳು ನೆಲವನ್ನು ಬಿಟ್ಟು ಗಾಳಿಯಲ್ಲಿ ತೇಲಾಡೋಕ್ಕೆ ಶುರು ಮಾಡಿಕೊಂಡ್ವು. ವಿಷ್ಣುವರ್ಧನ್ ಯಾವುದೇ ಮುನ್ಸೂಚನೆ ಇಲ್ಲದೆ ತಕ್ಷಣವೇ ಆಕೆಯನ್ನ ತನ್ನ ಬಾಹುಗಳಲ್ಲಿ ಮೇಲೆತ್ತಿಕೊಳ್ತಾನೆ.
ಆಕೆಯನ್ನು ಜೈಂಟ್ ವೀಲ್ನತ್ತ ಕರೆದುಕೊಂಡು ಹೋಗುವಾಗ ವಿಷ್ಣುವರ್ಧನ್ ಅವಳ ಹತೋಟಿ ಇಲ್ಲದ ಕೈಗಳು ತನ್ನ ದೇಹದ ಮೇಲಿಂದ ಕೆಳಗೆ ಚಲಿಸುವುದನ್ನು ಅನಿವಾರ್ಯವಾಗಿ ಸಹಿಸಿಕೊಳ್ತಾನೆ. ಯಾಕಂದರೆ ಅವನ ಎರಡೂ ಕೈಗಳಲ್ಲಿ ಅವಳನ್ನು ಹಿಡಿದುಕೊಂಡಿದ್ದಾನೆ. ಹಾಗಾಗಿ ಅವಳನ್ನು ಯಾವುದೇ ಕಾರಣಕ್ಕೂ ತಡೆಯಲು ಸಾಧ್ಯವಿರಲಿಲ್ಲ. ಆಕೆಯ ಮೃದುವಾದ ಬಿಸಿಯಾದ ತುಟಿಗಳು ಅವನ ಗಂಟಲ ಭಾಗಕ್ಕೆ ತಾಕ್ತಾ ಇದ್ವು. ಆಕೆ ತನ್ನ ಯಾತನೆಯನ್ನು ತಡೆಯಲಾರದೆ ಅವನ ಕುತ್ತಿಗೆ ಹಿಂಭಾಗದಲ್ಲಿ ಪದೇ ಪದೇ ಮುತ್ತಿಕ್ತಿದ್ಲು. ಕೃಷ್ಣವೇಣಿಗೆ ತನ್ನೆದುರಿರುವಂತಹ ವ್ಯಕ್ತಿ ಯಾರೆಂಬ ಕನಿಷ್ಠ ಅರಿವು ಇರಲಿಲ್ಲ. ತಾನು ಯಾರೆಂಬುದನ್ನು ಆಕೆ ಸಂಪೂರ್ಣವಾಗಿ ಮರೆತು ಹೋಗಿದ್ಲು. ಆಕೆಯ ದೇಹದಲ್ಲಿದ್ದ ಒಂದು ಉತ್ತೇಜಕ ಮದ್ದಿನ ನೈಸರ್ಗಿಕ ಬಯಕೆಗಳು ಆಕೆಯಿಂದ ಹಾಗೆ ಮಾಡಿಸ್ತಾ ಇದ್ವು. ಯಾಕಂದರೆ ಹಾಗೆ ಮಾಡಿದಾಗ ಮಾತ್ರ ಆಕೆಯ ದೇಹದಲ್ಲಿದ್ದ ನರಕಯಾತನೆ ಸ್ವಲ್ಪ ಕಡಿಮೆಯಾದಂತೆ ಭಾಸಾಗುವಂಥದ್ದು. ಇಲ್ಲದಿದ್ದರೆ ಆಕೆ ಒಣನೋವು ಮತ್ತು ಉರಿ ಆಕೆಯನ್ನು ಹಿಂಸಿಸಿ ಕೊಂದು ಹಾಕುವಂತೆ ಮಾಡ್ತಿತ್ತು. ಆ ಕೆಲಸವನ್ನು ಮಾಡಿದರೆ ಮಾತ್ರ ಅವಳಿಗೆ ಆ ಒಂದು ಪವರ್ ಅನ್ನೋದು ಕಮ್ಮಿ ಆಗ್ತದೆ. ಆಕೆ ತೀವ್ರವಾದ ಯಾತನೆಯಲ್ಲಿದ್ಲು. ಯಾರಾದರೂ ನನ್ನನ್ನು ಈ ನರಕದಿಂದ ಉಳಿಸಿ ಅಂತ ಆಕೆಯ ಮನಸ್ಸು ಆಕ್ರಂದಿಸ್ತಿತ್ತು. ಆಕೆಯ ನಡುಗುವ ಕೈಗಳು ತನಗೆ ಆಸರೆ ನೀಡುವ ವಸ್ತುವನ್ನು ಹುಡುಕ್ತಿದ್ವು. ತಕ್ಷಣವೇ ಆಕೆ ಆ ಶಕ್ತಿಶಾಲಿ ಪುರುಷನ ಶರ್ಟ್ನ 3ನೇ ಗುಂಡಿಯನ್ನು ತಲುಪಿದಾಳೆ. ಆರಂಭದಲ್ಲಿಯೇ ವಿಷ್ಣುವರ್ಧನ್ ಶರ್ಟ್ನ 2 ಗುಂಡಿಗಳು ನಾರ್ಮಲ್ ಆಗಿ ತೆರೆದುಕೊಂಡಿರ್ತವೆ. ಈಗ ಆ 3ನೇ ಗುಂಡಿ ಬಿಚ್ಚಲ್ಪಟ್ಟಿತ್ತು. ಇಲ್ಲ, ಆಕೆ ಗುಂಡಿಯನ್ನು ನಿಧಾನವಾಗಿ ಬಿಚ್ಚುವ ಬದಲು ಆತುರಾತುರದಲ್ಲಿ ಗುಂಡಿಯ ರಂಧ್ರದಿಂದ ಅದನ್ನು ಅರಿದೇ ಹಾಕ್ತಿದ್ಲು, ಅದನ್ನು ಕಿತ್ತು ಹಾಕ್ತಿದ್ಲು. ಒಂದು ಕ್ರೂರ ಮೃಗದಂತೆ ವರ್ತಿಸೋಕೆ ಶುರು ಮಾಡ್ಕೊಳ್ತಾಳೆ ಆ ಒಂದು ಮುಗ್ಧ ಅಸಹಾಯಕಿ ಕೃಷ್ಣವೇಣಿ. ಆ ಮನುಷ್ಯನ ಪರಿಪೂರ್ಣ ಗಟ್ಟಿಮುಟ್ಟಾದ ಎದೆಯು ಆಕೆಯ ಕಣ್ಣುಗಳಿಗೆ ಸಂಪೂರ್ಣವಾಗಿ ಗೋಚರಿಸಿತು. ಆದ್ದರಿಂದ ಹೊರಹೊಮ್ಮುತ್ತಿದ್ದ ಪೌರುಷದ ಶಕ್ತಿ ಮತ್ತು ದೃಢ ಸಂಕಲ್ಪವು ಆಕೆಯೊಳಗಿದ್ದ ಅರವಳಿಕೆಯ ಸ್ಥಿತಿಯಲ್ಲೂ ಒಂದು ರೀತಿಯ ತೀವ್ರ ಉತ್ಸಾಹವನ್ನು ಉಂಟು ಮಾಡ್ತಾ ಇತ್ತು. ನಿಲ್ಲಿಸು! ವಿಷ್ಣುವರ್ಧನ್ ಆಕೆಯನ್ನು ಕಟ್ಟುನಿಟ್ಟಾಗಿ ದಿಟ್ಟಿಸುತ್ತಾ ಉಬ್ಬು ಗಂಟಾಕಿ ಗಂಭೀರವಾಗಿ ಗದರುತ್ತಾನೆ. ನಂತರ ಅವನು ತನ್ನ ಒಂದು ಕೈಯಿಂದ ಆಕೆಯನ್ನು ಬಿಗಿಯಾಗಿ ಗಂಟಿಕ್ಕಿ ಗಂಭೀರವಾಗಿ ಗದರುತ್ತಾನೆ. ನಂತರ ಅವನು ತನ್ನ ಒಂದು ಕೈಯಿಂದ ಆಕೆಯನ್ನು ಬಿಗಿಯಾಗಿ ಹಿಡಿದು ಮತ್ತೊಂದು ಕೈಯಿಂದ 8 ಅಂಕೆಗಳ ಪಾಸ್ವರ್ಡನ್ನು ಟೈಪ್ ಮಾಡಿ ಜೈಂಟ್ ವೀಲ್ನ ಅತ್ಯಂತ ಸುರಕ್ಷಿತ ಭದ್ರತಾ ಬಾಗಿಲನ್ನು ತೆಗಿತಾನೆ. ಅವನು ಆಕೆಯನ್ನು ಎತ್ಕೊಂಡು ಜೈಂಟ್ ವೀಲ ಒಳಗಡೆ ಹೆಜ್ಜೆ ಇಟ್ಟಾಗ ಕೃಷ್ಣವೇಣಿ ಆ ಸ್ಥಿತಿಯಲ್ಲೂ ಒಮ್ಮೆ ಒಳಗಾಗ್ತಾಳು. ಆತನ ಆಳವಾದ ಗಂಭೀರ ಧ್ವನಿ ಆಕೆಯನ್ನು ಯಾವುದೋ ಸಂಮೋಹನಕ್ಕೆ ಒಳಪಡಿಸುವಂತಿತ್ತು. ಅವರಿಬ್ಬರು ಒಳಗೆ ಹೋದ ತಕ್ಷಣವೇ ಆ ಭಾರೀ ಬಾಗಿಲು ಅವರ ಹಿಂದೆ ಮುಚ್ಚಿಕೊಳ್ಳುತ್ತೆ. ಮರುಕ್ಷಣವೇ ಜೈಂಟ್ ವೀಲ್ ನಿಧಾನವಾಗಿ ಮೇಲಕ್ಕೆ ಚಲಿಸೋಕೆ ಪ್ರಾರಂಭಿಸುತ್ತೆ. ಜೈಂಟ್ ವೀಲ್ ಕ್ಯಾಬಿನ್ ಎತ್ತರಕ್ಕೆ ಏರ್ತಿದ್ದ ಹಾಗೆ ಆ ಯಾತನೆಯಲ್ಲಿ ಕೃಷ್ಣವೇಣಿ ಎಲ್ಲಾದರೂ ಎಡವಿ ಕೆಳಗೆ ಬೀಳಬಹುದೆಂಬ ವಿಷ್ಣುವರ್ಧನ್ನ ಭಯ, ಆತಂಕ ಅವನನ್ನು ಆವರಿಸುತ್ತೆ. ಆದ್ದರಿಂದ ಅವನು ಆಕೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಹಿಡಿದು ಕ್ಯಾಬಿನ್ನಲ್ಲಿದ್ದಂತಹ ಒಂದು 2 ಸೀಟ್ಗಳ ನಡುವಿನ ಸುರಕ್ಷಿತ ಜಾಗದಲ್ಲಿ ತನಗೆ ಹತ್ತಿರವಾಗಿ ಹಿಡಿದುಕೊಂಡೇ ಕೂತಿರ್ತಾನೆ. ಕತೆ ಮುಂದುವರಿಯುತ್ತೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.